ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಸೌದತ್ತಿಯ ಯಲ್ಲಮ್ಮನ ಗುಡ್ಡ ಅಂತ ಹೇಳಿದ್ರೆ ತಾಯಿ ಯಲ್ಲಮ್ಮನ ಶ್ರೀ ಕ್ಷೇತ್ರ. ಸಾಕಷ್ಟು ಮಂದಿ ಪ್ರತಿನಿತ್ಯ ಯಲ್ಲಮ್ಮನ ಗುಡ್ಡಕ್ಕೆ ಬರ್ತಾರೆ, ದರ್ಶನವನ್ನ ಪಡಿತಾರೆ. ಅದೇ ಜಾಗದಲ್ಲಿ ಈಗ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ಹೊರವಲಯದಲ್ಲಿ ಇರುವಂತಹ ದೇವಸ್ಥಾನ, ಪವಿತ್ರ ದೇವಸ್ಥಾನದ ಆವರಣದಲ್ಲೇ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಜ್ಯೂಸ್ ಮತ್ತೆ ಪಾನ್ ಶಾಪ್ಗಳಲ್ಲಿ, ಅಂಗಡಿಗಳಲ್ಲಿ ಆ ಹೆಸರನ್ನ ಇಟ್ಕೊಂಡು ಅಕ್ರಮವಾಗಿ ಮದ್ಯ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅಕ್ರಮ ಮದ್ಯ ಮಾರಾಟ ನಡೀತಾ ಇದ್ದು ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ. ಅಲ್ಲೇ ಪಾನ್ ಶಾಪ್ ಮತ್ತೆ ಜ್ಯೂಸ್ ಅಂಗಡಿಗಳಲ್ಲೇ ಸರಾಯಿ ಕೊಡ್ತಾ ಇದ್ದಾರೆ. ಸಾಯಂಕಾಲ ಬೇಡ ಬೇಡ ಬಡವಾಯ್ಸರ್ ಬಾರ್ ಅಂಗಡಿಯಾಗ 150 ತಗೋತಾರಣ. ಇದು ಎಲ್ಲಿ ಬರ್ತದೆ ಅಣ್ಣ? ನಂಗೆ ಊರಾಗ ನಂಗೆ ಗೊತ್ತಾಗ ಸಾಯಂಕಾಲ ಬರ್ತದೆ ಬೇಡ ಬೇಡ ಬಡವಾಯ್ಸರ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಸೌದತ್ತಿ ಯಲ್ಲಮ್ಮನ ಗುಡ್ಡ ಪವಿತ್ರ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ. ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕೂಡ ಸಾಕಷ್ಟು ಭಕ್ತರು ಪ್ರತಿನಿತ್ಯ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡಿತಾರೆ. ಅಂತ ಜಾಗದಲ್ಲಿ ಈಗ ಮದ್ಯ ಮಾರಾಟ ಹೇಗೆ ಸೆರೆ ಆಯಿತು ಈ ದೃಶ್ಯ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ನೋಡಿ ಮಧುಸೂದನ್, ಏನು ಹೇಳಿಕೊಳ್ಳದ ಯಲ್ಲಮ್ಮನ ದೇವಸ್ಥಾನದಲ್ಲಿ ವರ್ಷದ 6 ತಿಂಗಳುಗಳ ಕಾಲ ಏನಂತಂದರೆ ಜಾತ್ರೆ ನಡೆಯುತ್ತೆ. ನೆರೆಯ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಭಾಳಷ್ಟು ಜನ ಏನಂತಂದರೆ ಭಕ್ತರು ಬರ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಯಲ್ಲಮ್ಮ ದೇವಸ್ಥಾನದ ಅಂದರೆ ಸೌದತ್ತಿಯ ಹೊರವಲಯದಲ್ಲಿ ಬರ್ತಕ್ಕಂಥ ಈ ಯಲ್ಲಮ್ಮ ದೇವಸ್ಥಾನದ ಸುತ್ತಮುತ್ತಲೂ ಯಾವುದೇ ರೀತಿ ಈ ಮದ್ಯಪಾನವನ್ನು ಮಾರಾಟ ಮಾಡದಂತೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ಆ ಪ್ರದೇಶದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಏನಂತಂದರೆ ಕೆಲವು ಪಾನ್ ಶಾಪ್ಗಳ ಅಂಗಡಿ ಮಾಲೀಕರು ಜೊತೆಗೆ ಬೇರೆ ಬೇರೆ ಅಂಗಡಿಗಳನ್ನು ಏನು ಹೋಟೆಲ್ಗಳನ್ನು ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಸಹ ಏನಂತಂದರೆ ಮೇಲ್ಭಾಗದಲ್ಲಿ ಪಾನ್ ಶಾಪ್ ರೀತಿ ಕಾಣುತ್ತೆ, ಆದರೆ ಒಳಗಡೆ ಏನಂತಂದರೆ ಸಂಪೂರ್ಣವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ಇದು ಏನಂತಂದರೆ ನ್ಯೂಸ್ ಫಸ್ಟ್ನ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು. ಯಾಕಂತಂದರೆ ಇತ್ತೀಚೆಗೆ ನಿರಂತರವಾಗಿ ಅಲ್ಲಿರ್ತಕ್ಕಂಥ ಏನು ಯಲ್ಲಮ್ಮ ದೇವಸ್ಥಾನದ ಸುತ್ತಲೂ ಇರತಕ್ಕಂಥ ಅಕ್ರಮ ಏನು ನಡೀತಾ ಇದೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ನಿರಂತರವಾದಂಥ ವರದಿಯನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಏನಂತಂದರೆ ಅಲ್ಲಿ ಏನು ಪಾನ್ ಶಾಪ್ಗಳಲ್ಲಿ ಮತ್ತು ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇದೆ ಅಂತೇಳಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ನ ಕ್ಯಾಮ್ರಾಗೆ ಈ ದೃಶ್ಯಗಳು ಕಂಡು ಬಂದಿರುವಂಥದ್ದು. ನೇರವಾಗಿ ಏನಂತಂದರೆ ಅಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರು ಒಂದು ಬೀರ್ಗಳು, ವಿಸ್ಕಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ಗಳನ್ನು ಇಟ್ಕೊಂಡು ರಾಜಾರೋಷವಾಗಿ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಪ್ರಶ್ನೆ ಇರುವಂಥದ್ದು, ಇಷ್ಟೊಂದು ರಾಜಾರೋಷವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ರು ಸಹ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಜೊತೆಗೆ ಅಲ್ಲಿ ಏನು ಈಗಾಗಲೇ ಯಲ್ಲಮ್ಮನ ಅಭಿವೃದ್ಧಿ ಮಂಡಳಿ, ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಏನು ಮಾಡಲಾಗಿದೆ ಅವರ ಗಮನಕ್ಕೆ ಇದು ಇಲ್ವಾ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಏನು ಅಕ್ರಮ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ ರಾಜಾರೋಷವಾಗಿ, ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಭಕ್ತರು ಒತ್ತಾಯವನ್ನು ಪಡಿಸ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ಬಾರ್ ಅಂಗಡಿಯಾಗ 150 ತಗೋತಾರಣ. ಇದು ಎಲ್ಲಿ ಬರ್ತದೆ ಅಣ್ಣ? ನಂಗೆ ಊರಾಗ ನಂಗೆ ಗೊತ್ತಾಗ ಸಾಯಂಕಾಲ ಬರ್ತದೆ ಬೇಡ ಬೇಡ ಬಡವಾಯ್ಸರ್. ಬಾರ್ ಅಂಗಡಿಯಾಗ 150 ತಗೋತಾರಣ. ಇದು ಎಲ್ಲಿ ಬರ್ತದೆ ಅಣ್ಣ? ನಂಗೆ ಊರಾಗ ನಂಗೆ ಗೊತ್ತಾಗ ಸಾಯಂಕಾಲ ಬರ್ತದೆ ಬೇಡ ಬೇಡ ಬಡವಾಯ್ಸರ್. ಬೆಳಗಾವಿ ಜಿಲ್ಲೆ ಸೌದತ್ತಿಯಲ್ಲಿ ಆಗ್ತಾ ಇರುವಂತಹ ಅಕ್ರಮ ಇದು. ಸೌದತ್ತಿಯ ಯಲ್ಲಮ್ಮನ ಗುಡ್ಡಕ್ಕೆ ದೇವಿಯ ದರ್ಶನಕ್ಕೆ ಬರೋ ಅಂತ ಭಕ್ತಾದಿಗಳಿಗೆ ಅಂಗಡಿಗಳಲ್ಲಿ, ಜ್ಯೂಸ್ ಅಂಗಡಿ ಮತ್ತೆ ಪಾನ್ ಶಾಪ್ಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಮದ್ಯ ಸಿಗ್ತಾ ಇದೆ ಅಲ್ಲಿ. ಇದನ್ನೆಲ್ಲ ನೋಡಿದ್ರೂ ಕೂಡ ಜಿಲ್ಲಾಡಳಿತ ಹೇಗೆ ಸೈಲೆಂಟ್ ಆಗಿ ಕಣ್ಮುಚ್ಚಿ ಕುಳಿತುಕೊಂಡಿದೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹೆಸರಿಗೆ ಮಾತ್ರ ಜ್ಯೂಸ್ ಅಂಗಡಿ, ಪಾನ್ ಶಾಪ್, ಬಟ್ ಅಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಸರಾಯಿ ಸಿಗತ್ತೆ, ವಿಸ್ಕಿ, ಬ್ರಾಂದಿ ಎಲ್ಲವೂ ಕೂಡ ಅಲ್ಲಿ ಮಾರಾಟ ಮಾಡಲಾಗ್ತಾ ಇದೆ.